ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಕಲಾವಿದರನ್ನ ಆಗಾಗ್ಗೆ ಪರಿಚಯ ಮಾಡ್ತಿರ್ತೀವಿ. ಸೊ ಇವತ್ತು ನೀವು ಬಂದಿರೋದು ನಮಗೆ ಖುಷಿ. ನಾನು ಕಣ ಸಮೀರ್. ಆ್ಯಕ್ಚುಲಿ ನನ್ನ ಕ್ವಾಲಿಫಿಕೇಷನ್ BCom. ನಾನು ನನ್ನ ಪ್ರೊಫೆಷನ್ನ ಸೀರಿಯಸ್ ಆಗಿ ತೊಗೊಳ್ದೇ ಇರೋದಕ್ಕೆ ಈಗಲೂ ನಾನು ವಿಷಾದಿಸ್ತೀನಿ. ಮಾಮೂಲಿ ಇಂಜಿನಿಯರ್ ಥರನೇ, ಡಾಕ್ಟರ್ ಥರನೇ, ಲಾಯರ್ ಥರನೇ ಒಬ್ಬ ಆ್ಯಕ್ಟರು ಆಗೋಗಿದ್ದಾನೆ. ಹಾಗಾಗಿ ಆ್ಯಕ್ಟರ್ನ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಂಥವನೇ ಆ್ಯಕ್ಟ್ರು ಅಂತ ಗುರುತಿಸೋಂಥ ಕಾಲ ಇದಲ್ಲ. ನಿಮ್ಮ ತಂದೆ ತಾಯಿಗಳಿಂದ ಸಪೋರ್ಟ್ ಇದೆಯಾ ಇಲ್ವಾ? ಬೈತಾರ, ಹೊಗಳ್ತಾರ? ಆನೆಸ್ಟ್ ಆಗಿ ಹೇಳಿ. ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ಇದನ್ನು ಪ್ರೊಫೆಷನ್ ಆಗಿ ತೊಗೊಂಡ್ರೆ ನಿನಗೆ 1 ತಿಂಗಳು ಹೊಟ್ಟೆ ತುಂಬಲ್ಲ, 1-2 ದಿನ ಹೊಟ್ಟೆ ತುಂಬೋದು. ಅದಕ್ಕೆ ಏನು ಧಾರಾವಾಹಿಗಳು ಆ್ಯಕ್ಟ್ ಮಾಡ್ತಾ ಇದ್ರಿ, ನಿಮ್ಗೆ ರೆಮ್ಯುನರೇಷನ್ ಹೇಗಿರ್ತಿತ್ತು? ಅಂದರೆ ನನಗೆ ಅಮೌಂಟ್ ಹೇಳಬೇಡಿ. ಬಟ್ ಇಲ್ಲ, ಅಮೌಂಟ್ ಹೇಳೋಕ್ಕೂ ನನಗೇನು ಸಂಕೋಚ ಇಲ್ಲ. ಬಟ್ ಇದು ಲೈಫನ್ನು ಲೀಡ್ ಮಾಡೋಕ್ಕೆ ಆಗಲ್ಲ, ಇದರಿಂದ ಖಂಡಿತ ಆಗಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಪುಟ್ಟ ಸಂವಾದಕ್ಕೆ ನಿಮ್ಮೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಬ್ಬ ನಟ, ಧಾರಾವಾಹಿಯ ಕಲಾವಿದ, ರಂಗಭೂಮಿಯ ಕಲಾವಿದ, ನಟನೆ ಜೊತೆಗೆ ನಾಟಕಗಳನ್ನ ಬರೆದು ನಿರ್ದೇಶನ ಮಾಡಿದ ಅನುಭವವೂ ಇದು ಇವ್ರ ಜೊತೆಗಿದೆ. ಸಿನಿಮಾಗಳಲ್ಲೂ ಅಭಿನಯ ಮಾಡಿದ್ದಾರೆ, ಆದರೆ ಹೆಚ್ಚಾಗಿ ಸೀರಿಯಲ್ಗಳನ್ನು ಮತ್ತು ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. 2012ನೇ ಇಸ್ವಿಯಿಂದ ಅವರು ರಂಗಭೂಮಿಯಲ್ಲಿದ್ದರು. 15ನೇ ಇಸ್ವಿಯಿಂದ ಆಚೆಗೆ ನೀವು ಧಾರಾವಾಹಿಗಳಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಪತಿ ಪರಮೇಶ್ವರ ಇರಬಹುದು, ಕೃಷ್ಣ ರುಕ್ಮಿಣಿ ಇರಬಹುದು, ರಾಜಿ, ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಸಮೀರ್ NM ಅಂತ ಬೆಂಗಳೂರಿನ ಬಸವನಗುಡಿ ಮೂಲದವರು. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸಮೀರ್ ಅವರು ನಮಸ್ಕಾರ. ನಮಸ್ಕಾರ ಸರ್. ವೆಲ್ಕಮ್ ಟು ದ ಗೌರಿ ಶಕ್ಕಿ ಸ್ಟುಡಿಯೋ. ಥ್ಯಾಂಕ್ ಯು. ಸೊ ನಾವು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಕಲಾವಿದರನ್ನ ಆಗಾಗ್ಗೆ ಪರಿಚಯ ಮಾಡ್ತಿರ್ತೀವಿ. ಸೊ ಇವತ್ತು ನೀವು ಬಂದಿರೋದು ನಮಗೆ ಖುಷಿ. ಸೊ ಮೊದಲನೇದಾಗಿ ಸಮೀರ್, ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಕಲಾವಿದನ ಲೈಫ್ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಬಟ್ ಇಂಡಿವಿಜುವಲ್ ಜರ್ನಿಗಳು ಬೇರೆ ಇರುತ್ತೆ. ನನ್ನ ಬೇರೆ, ನಿಮ್ಮದು ಬೇರೆ ಇರುತ್ತೆ. ಸೊ ನಿಮ್ಮ ಕಲಾವಿದನ ಬದುಕು ಹೇಗಿತ್ತು ಸಮೀರ್? ನಾನು ಒಬ್ಬ ಕಲಾವಿದ ಆಗಿದ್ದು 2005 ಕಾಲೇಜ್ ರಂಗಭೂಮಿ ದಿನದಲ್ಲಿ. ಕಾಲೇಜ್ ರಂಗಭೂಮಿ ದಿನದಲ್ಲಿ ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ ಅಂತ ಆಗೋತು. ಆವಾಗ ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ಗೆ ಒಂದೊಂದು ನಾಟಕ ಮಾಡೋವಂಥದ್ದು ಇತ್ತು. ಹಾಗಾಗಿ ನಮಗೆ ಫುಲ್ಲು ನಾವು ಸ್ಟಡೀಸ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ PUC ಇಲ್ಲೆಲ್ಲ. ಆಮೇಲೆ ನಮಗೆ ಒಂದು ಜನವರಿ ಫೆಬ್ರವರಿ ಮಂತಲ್ಲಿ 2 ತಿಂಗಳು ನಮಗೆ ಒಂದು ರಿಲೀಫ್ ಅಂದರೆ ಒಂದು ಇದು ಕಾಲೇಜ್ ಥಿಯೇಟ್ರ್ ಟೀಮಲ್ಲಿ ವರ್ಕ್ಶಾಪು, ಪ್ರೊಡಕ್ಷನ್ಸು ಎಲ್ಲ ಆಗೋದು ಈ ಥರ ಆಗ್ತಾಯಿತ್ತು. ಆ ಟೈಮಿಂದ ನಾನು ಕಲಾವಿದ ಆಗಬೇಕು ಅಂತ ಆಸೆಪಟ್ಟೆ, ಕಲಾವಿದ ಆಗಬೇಕು ಅಂತ ಪ್ರಯತ್ನ ಪಟ್ಟೆ. ಹಾಗೆ ಕಾಲೇಜು ರಂಗಭೂಮಿಯಲ್ಲಿ ಒಂದು 5 ವರ್ಷಗಳ ಕಾಲ ಬೇರೆ ಬೇರೆ ನಿರ್ದೇಶಕರ ಜೊತೆ ಬೇರೆ ಬೇರೆ ನಾಟಕಗಳು, ಬೇರೆ ಬೇರೆ ಸ್ಕ್ರಿಪ್ಟ್ಗಳು, ಇದ್ರ ಮೇಲೆ ವರ್ಕ್ ಮಾಡ್ತಾ ಹೋದೆ. ಯಾವ ಕಾಲೇಜ್ ನಿಮ್ಮದು? ವಿಜಯ ಕಾಲೇಜ್, ಜಯನಗರ್. ಪೂರ್ವದಲ್ಲಿ BHS ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ. ಅದಾದ ನಂತರ ನಾನು ಹವ್ಯಾಸಿ ರಂಗಭೂಮಿಗೆ ಬಂದೆ. 2010ರಿಂದ ನಾನು ಹವ್ಯಾಸಿ ರಂಗಭೂಮಿಗೆ ಬಂದೆ. ನಾವಾಗ ನನಗೆ ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಕ್ಕೆ ಸ್ಫೂರ್ತಿ ಬಂದು, ನಾನೇ ನಾಟಕ ಬರೆಯೋಣ, ನಾನೇ ನಾಟಕ ಡೈರೆಕ್ಟ್ ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತು. ಹಾಗಾಗಿ ನಾನು ನಾಟಕಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ಬರೆದು ಆಮೇಲೆ ಏನಂದರೆ, ಇದು ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ ಆಯಿತು. ಇನ್ನೊಂದು ಬೇರೆ ಕಾಂಪಿಟಿಷನ್ಸ್ ಯಾವುದು ಅಂದರೆ, ರಂಗಶ್ರೀ ಅಂತ ಒಂದು ಸಂಸ್ಥೆ, ದಯಾನಂದ ಸಾಗರ್ ಕಾಲೇಜವರು ಸಂಸ್ಥೆ, ಅವರು ನಾಟಕದ ಕಾಂಪಿಟಿಷನ್ ಮಾಡೋರು. ನಾಟಕದ ಜೊತೆಗೆ ಹಾಡು, ಆಮೇಲೆ ಏಕಪಾತ್ರ ಅಭಿನಯ, ರಂಗೋಲೆ, ಈ ಥರದ್ದೆಲ್ಲ ಸ್ಪರ್ಧೆಗಳು ಮಾಡೋದು. ಹಾಗಾಗಿ ಈ ಸ್ಪರ್ಧೆಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನೇ ನಾಟಕಗಳು ಬರೆದು, ನಾನೇ ಜನಗಳನ್ನು ಸೇರಿಸಿ ಟೀಮ್ ಕಟ್ಟಿ ನಾಟಕ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ. ಆವಾಗ ನಮಗೆ ಕಷ್ಟಗಳು ಗೊತ್ತಾಯಿತು. ಒಂದಂದರೆ, ಕಾಲೇಜ್ ಟೀಮಲ್ಲಾದರೆ ಸ್ಟೂಡೆಂಟ್ಸ್ ಬರ್ತಾರೆ, ಟೈಮಿಗೆ ಕರೆಕ್ಟಾಗಿ ಪಂಕ್ಚುಯಲ್ ಆಗಿರ್ತಾರೆ, ರಿಹರ್ಸಲ್ಸ್ ಮಾಡ್ತಾರೆ, ಇದೆಲ್ಲ ಆಗ್ತಾಯಿತ್ತು. ನಾವೇ ಹವ್ಯಾಸಿ ರಂಗಭೂಮಿ ಬಂದಾಗ ನಮ್ಮ ಕಷ್ಟಗಳೇನೆಂದರೆ, ರಿಹರ್ಸಲ್ಸ್ ಕರೆಕ್ಟಾಗಿ ಜನಗಳು ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಬೇರೆ ಬೇರೆ ಎಮೋಷನ್ಸ್ಗೆ ವರ್ಕ್ಶಾಪ್ ಅಟೆಂಡ್ ಮಾಡದೆ ಹೊಂದ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಕಲಾವಿದರಿಗೆ. ಈ ಥರ ಎಲ್ಲ ಆದರೂ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ನಾವು ಕಾಂಪಿಟಿಷನ್ ಶೋ ಕೊಟ್ಟು
ಅದರಲ್ಲಿ ಒಂದೋ ಎರಡೋ ಬಹುಮಾನ ನಮ್ಮ ನಾಟಕದ ಮಾಡಿದವರಿಗೆ ಎಲ್ಲ ಇತ್ತು, ಬಹುಮಾನ ಬಂದಿರೋದು ಉಂಟು. ಅದಾದಮೇಲೆ ಪಬ್ಲಿಕ್ ಶೋಸ್ ಕೊಡೋಕ್ಕೆ ನಮಗೆ KH ಕಲಾಸೌಧ ಇರ್ಬೋದು, HN ಕಲಾಕ್ಷೇತ್ರ ಇರ್ಬೋದು, ಇಲ್ಲೆಲ್ಲ ನಾವು ಪಬ್ಲಿಕ್ ಶೋಸ್ ಕೊಡ್ತಾ ಇದ್ವಿ. ಆವಾಗ ನನಗೆ ನನ್ನ ಒಂದು ಟ್ಯಾಲೆಂಟ್ ಏನಿದೆ, ಆ್ಯಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಸ್ಕ್ರಿಪ್ಟ್ ವರ್ಕ್ ಇರ್ಬೋದು, ಇದು ರಂಗಭೂಮಿಗಿಂತ ದೊಡ್ಡ ಒಂದು ಫೀಲ್ಡಲ್ಲಿ ಬೆಳಕಿಗೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸೀರಿಯಲ್ಲು, ಸಿನಿಮಾ ಅವಕಾಶಗಳಿಗೆ ಅಲಿತಾ ಹೋದೆ. ಆ ಟೈಮಲ್ಲೆಲ್ಲ ಏನಂದರೆ ವಾಟ್ಸಪ್ ಇರಲಿಲ್ಲ. ವಾಟ್ಸಪ್ ಇಲ್ಲದ ಕಾರಣ ನಾವು ಶೂಟಿಂಗ್ ಎಲ್ಲೆಲ್ಲ ನಡೀತಿದೆ ಅನ್ನೋ ಜಾಗಕ್ಕೆ ಹುಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ನ ಮೀಟ್ ಮಾಡಬೇಕಾಗಿತ್ತು. ಫೋಟೋಸು ನಾವು ಒಂದೇ ಒಂದು ಪೋಸ್ದು ಒಂದು 10 ಪ್ರಿಂಟೌಟ್ ತೆಗಿಬೇಕಾಗಿತ್ತು. ಬೇರೆ ಬೇರೆ ಪೋಸಲ್ಲಿ ನಾವು ಸ್ಟುಡಿಯೋದಲ್ಲಿ ಫೋಟೋ ಹಿಡಿಸಿ ಅದರಲ್ಲಿ ನಮ್ಮ ನಂಬರ್ ಬರೆದು, ನಮ್ಮ ಹೆಸರು ಬರೆದು, ನಮ್ಮ ಎಕ್ಸ್ಪೀರಿಯನ್ಸ್ ಬರೆದು ಪ್ರತಿಯೊಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೂ ಕೊಡಬೇಕಾಗಿತ್ತು. ಅವರಿಗೆ ನಾವು ಪದೇ ಪದೇ ಕಾಲ್ ಮಾಡಿ ಫಾಲೋ ಅಪ್ ಮಾಡಬೇಕಾಗಿತ್ತು. ನಮಗೆ ಪಾತ್ರ ಬರೋವರೆಗೂ ಕಾಯಬೇಕಾಗಿತ್ತು. ಅಲ್ಲ, ನೀವು ನಿರ್ದೇಶಕರನ್ನ ಅಪ್ರೋಚ್ ಮಾಡ್ತಿರ್ಲಿಲ್ವಾ? ನಿರ್ದೇಶಕರು ಡೈರೆಕ್ಟಾಗಿ ಅವರು ನಂಬರ್ ಕೊಡ್ತಿರ್ಲಿಲ್ಲ. ಏನಿದ್ರು ನಾವು ನಿರ್ದೇಶಕರು, ನಿರ್ಮಾಪಕರನ್ನ ಥ್ರೂ ಹೋಗುವಂಥವ್ರು, ಲೀಡ್ ರೋಲ್ ಮಾಡೋದಂಥವ್ರು. ನಮ್ಗೆ ಆ ಟೈಮಲ್ಲಿ ನನ್ನ ಫೀಲ್ಡಲ್ಲಿ ಯಾರ್ದು ಸಪೋರ್ಟ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ ಹೋದಂಥವನು, ನನಗೆ ಡೈರೆಕ್ಟಾಗಿ ನಿರ್ದೇಶಕರ ಒಂದು ಸಂಪರ್ಕ ಸಿಗಲಿಲ್ಲ. ಹಾಗಾಗಿ ನಾವು ಪ್ರೊಡಕ್ಷನ್ ಮ್ಯಾನೇಜರ್ ಥ್ರೂನೇ ಹೋಗ್ಬೇಕಾಗಿತ್ತು. ಆಮೇಲೆ ಹೆಂಗೆ ಸಿಕ್ತು ಮೊದಲನೇ ಅವಕಾಶ? ಎಲ್ಲಿ ಸಿಕ್ತು? ಮೊದಲನೇ ಅವಕಾಶ ಕೃಷ್ಣ ರುಕ್ಮಿಣಿ ಧಾರಾವಾಹಿಯಲ್ಲಿ. ಅಲ್ಲಿ ನಾನು ಸುಮ್ಮನೆ ಹೋಗಿದ್ದೆ, ನಾನು ಫೋಟೋಸ್ ಕೊಟ್ಟೆ. ಆ ಟೈಮಲ್ಲಿ ಏನಂದರೆ ನಾನು ಗಡ್ಡ ಬಿಟ್ಟಿದ್ದೆ. ನಮ್ಮ ತಾಯಿ ಹೇಳಿದ್ರು, ಗಡ್ಡ ಎಲ್ಲ ತೆಗೆಸ್ಬಿಟ್ಟು ಹೋಗು, ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಗಡ್ಡ ಬಿಟ್ಟಿದ್ದೆ. ಬಟ್ ಫೋಟೋಲಿ ಈ ಥರ ಇರಲಿಲ್ವಲ್ಲ. ಆಮೇಲೆ ಶೂಟಿಂಗ್ ಏನಾರ ಬಂದರೆ ಗಡ್ಡ ತೆಗ್ಸೋಣ ಅಂತ ಅಂದ್ಕೊಂಡೆ. ಆವಾಗ ನೋಡಿದ್ರೆ ಗಡ್ಡ ಇರೋವಂಥ ಕ್ಯಾರೆಕ್ಟರೇ ಬೇಕಾಗಿತ್ತು. ಈ ಥರ ಬಾಂಬ್ ಫಿಕ್ಸ್ ಮಾಡೋದು, ಬ್ರೇಕ್ ಫೇಲ್ ಮಾಡೋದು, ಒಬ್ಬ ಹುಡುಗ, ಈ ಥರ ಇದು ಕ್ಯಾರೆಕ್ಟರ್ ಬೇಕಾಗಿತ್ತು ಅನ್ನೋ ಒಂದು ಕಾರಣಕ್ಕೆ ಗಡ್ಡ ಇರೋರೇ ಬೇಕು ಅಂತ ನನ್ನ ಲಕ್ಕದು ಆ ಕ್ಯಾರೆಕ್ಟರ್ ಸಿಕ್ತು. ಕೃಷ್ಣ ರುಕ್ಮಿಣಿ ಸುವರ್ಣ ಚಾನಲಲ್ಲಿ ತುಂಬ ಒಂದು ಹಿಟ್ ಧಾರಾವಾಹಿ. ಸೊ ಅಲ್ಲಿ ನಾನು ಶೂಟಿಂಗ್ ದಿನ ಅಲ್ಲಿ ಹೋದೆ. ಶೂಟಿಂಗ್ ದಿನ ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಸುಮ್ಮನೆ ಕೂತಿದ್ದೆ. ಒಂದು ಮೂಲೆಯಲ್ಲಿ ಕೂತಿದ್ದೆ. ಯಾರೂ ನಾನು ಮಾತಾಡಿಸಿಲ್ಲ. ನನ್ನ ಪಾಡಿಗೆ ನಾನು ಊಟ ಮಾಡಿದೆ, ನನ್ನ ಪಾಡಿಗೆ ನಾನು ಕಾಫಿ ಕುಡಿದೆ, ನನ್ನ ಪಾಡಿಗೆ ನಾನು ತಿಂಡಿ ತಿಂದೆ. ಈ ಥರ ಆಯಿತು. ಆಮೇಲೆ 5 ಗಂಟೆಗೆ ಕರೆದ್ರು, ಮೇಕಪ್ ಮಾಡಿದ್ರು. ಮೇಕಪ್ ಫುಲ್ಲು ನನ್ನ ಫೇರ್ ಇದ್ದೀನಿ, ಹಾಗಾಗಿ ನನಗೆ ಡಾರ್ಕ್ ಕಲರ್ ಮಾಡಿದ್ರು ಮೇಕಪ್ಪು. ಕಣ್ಣತ್ರ ಎಲ್ಲ ಕಪ್ಪು ಹಾಕಿದ್ರು, ಇದೆಲ್ಲ ಮಾಡಿದ್ರು. ಪರ್ಫಾರ್ಮ್ ಮಾಡಿದೆ. ನಾನು ಡೈಲಾಗ್ ಕೊಟ್ಟರು, ನಾನು ಹೇಳಿದೆ, ನಾನು ಪರ್ಫಾರ್ಮ್ ಮಾಡಿದೆ. ಆವಾಗ ಅವ್ರು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ಮೇಲೆ ನನಗೆ ತುಂಬ ಒಂದು ಸ್ಪಿರಿಟ್ ಬಂತು. ಸ್ಪಿರಿಟ್ ಬಂದ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಒಂದು ಚೆನ್ನಾಗಿ ಮಾಡಬೇಕು ಸೀನು ಅಂದ್ಬಿಟ್ಟು ನಾನು ಪರ್ಫಾರ್ಮ್ ಮಾಡಿದೆ. ಅದೆಲ್ಲ ಆದಮೇಲೆ ಇಡೀ ಸೆಟ್ ಅವರು ನನ್ನ ಮಾತಾಡ್ಸೋಕ್ಕೆ ಬಂದರು. ಸೊ ಆವಾಗ ನನ್ನ ಫಸ್ಟ್ ನನ್ನ ಮೊದಲನೇ ಧಾರಾವಾಹಿಯ ಮೊದಲನೇ ಶೂಟಿಂಗ್ ದಿನ ನನಗಾದಂಥ ಅನುಭವ. ಆ ಧಾರಾವಾಹಿನಲ್ಲಿ ಬೇರೆ ಎಪಿಸೋಡ್ಗಳಿತ್ತು ಅಥವಾ ಒಂದು ಎಪಿಸೋಡ್ ಮಾತ್ರ ನಿಮ್ದಿತ್ತ? 2-3 ಎಪಿಸೋಡ್ ಇತ್ತು. ಕಂಟಿನ್ಯೂಟಿ ಅದು ಬೇರೆ ಕಾರಣಗಳಿಂದ, ಕತೆ ಡೈರೆಕ್ಷನ್ ಬೇರೆ ಕಡೆ ಹೋಗೋದ್ರಿಂದ ನನಗೆ ಕಂಟಿನ್ಯೂ ಮಾಡ್ಸೋಕ್ಕಾಗಿಲ್ಲ. ಬಟ್ ನನಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ. ನನ್ನ ಪಾಲಿಗೆ ಸಿಕ್ಕಿದ್ದು ಸೀನ್ಗಳನ್ನು ನಾನು ಯಶಸ್ವಿಯಾಗಿ ಮಾಡಿದೆ ಅನ್ನೋ ಒಂದು ತೃಪ್ತಿ ನನ್ನಲ್ಲಿದೆ. ಅದಾದ್ಮೇಲೆ ಯಾವ ಧಾರಾವಾಹಿ ನಿಮ್ಗೆ ಬ್ರೇಕ್ ಕೊಟ್ಟಂಥದ್ದು ಯಾವುದು ನಿಮಗೆ? ಇದೇ ನನಗೆ ಬ್ರೇಕ್ ಕೊಟ್ಟಂಥ ಧಾರಾವಾಹಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು 20-25 ವರ್ಷದ ಹುಡುಗರು ಡ್ರಗ್ಸ್ಗೋಸ್ಕರ ತಮ್ಮ ಚಟಗಳಿಗೋಸ್ಕರ ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ. ಅಲ್ಲಿ ಬಾಂಬ್ ಫಿಕ್ಸ್ ಮಾಡೋದಿತ್ತು ಕ್ಯಾಪ್ಸಿಕಮ್ಮಲ್ಲಿ, ಬ್ರೇಕ್ ಫೇಲ್ ಮಾಡಿ ಇದು ಆಕ್ಸಿಡೆಂಟ್ ಮಾಡಿಸೋದಿತ್ತು. ಸೊ ಇದೆಲ್ಲ ಅದಾದ ನೆಕ್ಸ್ಟ್ ಡೇ ನಾನು ಯಾವುದೋ ಜ್ಞಾನದಲ್ಲಿ ಪೇಪರ್ ಓದ್ತಾ ಇದ್ದೀನಿ. KR ಪುರಮಲ್ಲೇ ಅದಾಗಿತ್ತು. KR ಪುರಮಲ್ಲೇ ಶೂಟಿಂಗ್ ಆಗಿದ್ದು. KR ಪುರಮಲ್ಲೇ ಯಾರೋ ಒಬ್ಬ ಈ ಥರ ಬ್ರೇಕ್ ಫೇಲ್ ಮಾಡಿಬಿಟ್ಟಿದ್ದಾನೆ, ಈ ಥರ ಇದಾಗಿತ್ತು ಅಂತ ಇತ್ತು. ನನ್ನ ಪಾತ್ರ ಆವತ್ತಿನ ಒಂದು ಸಿಚುಯೇಷನ್ಸ್ಗೆ ತುಂಬ ರಿಲೆವೆಂಟ್ ಆಗಿತ್ತು.
ಹಾಗಾಗಿ ಅದು ಸೆನ್ಸೇಷನಲ್ ಹಿಟ್ ಆಯಿತು. ಓಕೆ. ಅದು ನನ್ನ ಪಾಲಿಗೆ ಬಂದಂತಹ ಪಂಚಾಮೃತ ಅಂತ ಹೇಳ್ಬೋದು. ಅದಾದ್ಮೇಲೆ ಯಾವ ಧಾರಾವಾಹಿ ಮಾಡಿದ್ರಿ? ಅದಾದ್ಮೇಲೆ ನಾನು ತಿರುಗೇ ನೋಡದೆ ಒಂದು 36 ಧಾರಾವಾಹಿ ಮಾಡಿದ್ದೀನಿ. ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ ಅನ್ನೋ ಧಾರಾವಾಹಿಗಳಲ್ಲೆಲ್ಲ ಅಂದರೆ ಅದೊಂದು ಕಾಮಿಡಿ ಕಾಮಿಡಿ ಸೀರಿಯಲ್ ಆದ್ರಿಂದ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಶೂಟಿಂಗು. ಒಂದಿನದ ಎಪಿಸೋಡು ಒಂದೇ ದಿನ ಮುಗಿಸ್ಬಿಡ್ತಾರೆ. ಅದರದ್ದು ಬ್ಯಾಲೆನ್ಸು ಬೇರೆ ಬೇರೆ ದಿನಗಳಲ್ಲಿ ಇಟ್ಕೊಳ್ಳಲ್ಲ, ಹಾಗಾಗಿ ಕಂಟಿನ್ಯೂಟಿ ಇರಲ್ಲ. ಆ ಥರದ ಎಪಿಸೋಡ್ಸಲ್ಲಿ, ಆ ಥರದ್ದು ಇದರಲ್ಲಿ ನಾನು ಸುಮಾರು ಎಪಿಸೋಡ್ಗಳು ಮಾಡಿದ್ದೀನಿ. ನಾನೇ ಕಾಲ್ ಮಾಡ್ತಿದ್ದೆ ಅಥವಾ ಅವರೇ ಮಾಡ್ತಾಯಿದ್ರು. ಸರ್ ನಾಳೆ ನಾನು ಫ್ರೀ ಇದ್ದೀನಿ, ಕ್ಯಾರೆಕ್ಟರ್ ಇದೆಯಾ ಅಂತ ಕೇಳ್ತಿದ್ದೆ. ಇದೇ ಬಾಪ, ಇದಕ್ಕೆ ಈ ಕ್ಯಾರೆಕ್ಟರ್ ನೀನು ಮಾಡು ಅಂತ ಹೇಳ್ತಾಯಿದ್ರು. ಆಮೇಲೆ ಅವರೇ ಫೋನ್ ಮಾಡಿ, ನೋಡಪ್ಪ ಈ ಥರದ ಕಾಸ್ಟ್ಯೂಮ್ ಇದೆ, ಈ ಥರ ಇದಿದೆ, ನಾಳೆ 8 ಗಂಟೆಗೆ ರಾಜರಾಜೇಶ್ವರಿ ನಗರಕ್ಕೆ ಬಂದ್ಬಿಡು ಅಂತೆಲ್ಲ ಹೇಳಿ ಇದಾಗಿತ್ತು. ಆ ಥರ ಬೇರೆ ಬೇರೆ ಈ ಸೀರಿಯಲ್ಗಳಲ್ಲಿ ಬೇರೆ ಬೇರೆ ಎಪಿಸೋಡ್ಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಕಂಟಿನ್ಯೂಟಿ ಇರೋವಂಥ ಸೀರಿಯಲ್ಗಳು ಸುಮಾರು ಅಲ್ಲಿ ಜನಗಳು ಇರ್ತಾರೆ, ಆರ್ಟಿಸ್ಟ್ಗಳು, ಅವ್ರ ಜೊತೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ಕೊಳ್ಳೋದು, ಪ್ರೊಡಕ್ಷನ್ ಮ್ಯಾನೇಜರ್ದು, ಅಸೋಸಿಯೇಟ್ ಡೈರೆಕ್ಟರ್ದು. ಕಂಟಿನ್ಯೂಟಿ ಇರೋವಂಥ ಸೀರಿಯಲ್ಗಳಲ್ಲಿ, ಮೆಗಾ ಸೀರಿಯಲ್ಗಳಲ್ಲಿ ಬೇರೆ ಬೇರೆ ಒಂದು ಗೆಸ್ಟ್ ಅಪಿಯರೆನ್ಸ್ ಥರದ ಪಾತ್ರಗಳು ಮಾಡ್ತಾ ಹೋದೆ. ಅದು ಆಯಿತು. ಆಮೇಲೆ ಅನುರೂಪ ಅನ್ನೋ ಒಂದು ಧಾರಾವಾಹಿಯಲ್ಲಿ ನಾನು ಸುಮಾರು 1.5 ವರ್ಷ ಮಾಡಿದ್ದೆ ಕ್ಯಾರೆಕ್ಟರ್. ಏನು ಕ್ಯಾರೆಕ್ಟರ್ ಮಾಡಿದ್ರಿ? ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಒಬ್ರು ಇರ್ತಾರೆ, ಅವರ ಶಿಷ್ಯನ ಕ್ಯಾರೆಕ್ಟರ್ ನಾನು. ಅಂದರೆ ಲೀಡ್ ಕ್ಯಾರೆಕ್ಟರ್ ಅವರು ಬುದ್ಧಿವಂತರು, ಇಂಜಿನಿಯರ್. ಅವರು ಹಳ್ಳಿಲಿ ಒಬ್ಬ ಹುಡುಗಿನ ಪ್ರೀತಿಸ್ತಾ ಇರ್ತಾರೆ. ಅವರ ಶಿಷ್ಯನ ಕ್ಯಾರೆಕ್ಟರ್, ನಾನು ದಡ್ಡ. ಹಾಗಾಗಿ ಈ ಥರದ ಕ್ಯಾರೆಕ್ಟರ್ ಇತ್ತು. ಓಕೆ ಓಕೆ, ಹಾಗೆ. ಸೊ ವೆರಿ ನೈಸ್. ಸೊ 36 ಧಾರಾವಾಹಿಗಳಲ್ಲಿ ಮಾಡಿದಿರಾ? ಹೌದು. ಓಕೆ ಓಕೆ. ಅದರ ಜೊತೆಗೆ ನೀವು ರಂಗಭೂಮಿನಲ್ಲೂ ಕೂಡ ಸಕ್ರಿಯ ಆಗಿದ್ರ ಅಥವಾ ರಂಗಭೂಮಿ? ಇಲ್ಲ, ರಂಗಭೂಮಿಲೂ ನಾನು ಸಕ್ರಿಯವಾಗಿದ್ದೆ. ನಾನು ಕಾಂಪಿಟೇಷನ್ ಮಾಡೋ ಸ್ಪಿರಿಟ್ಟು ನನಗೆ ಇತ್ತು. ಹಾಗಾಗಿ ನಾನು ತಂಡಗಳನ್ನು ಕಟ್ಟಿ ಜನಗಳನ್ನು ಸೇರಿಸಿ ರಂಗಭೂಮಿಲಿ ನಾಟಕ ಮಾಡ್ತಾ ಇದ್ದೆ. ಸಾಮ್ರಾಜ್ಯ ಅನ್ನೋ ಒಂದು ನಾಟಕನ ನಾನೇ ಬರೆದು ನಾನೇ ನಿರ್ದೇಶನನೂ ಮಾಡಿದೆ. ಆ ನಾಟಕ ಏನಂದರೆ, ಒಬ್ಬ ರಾಜ ಪುನರ್ಜನ್ಮ ತಗೊಂಡಿರ್ತಾನೆ. ಓಕೆ. ಸೊ ಒಬ್ಬ ರಾಜ ಪುನರ್ಜನ್ಮ ತಗೊಂಡಾಗ ಈಗಿನ ಒಂದು ಪರಿಸ್ಥಿತಿಗೆ ಅವನು ಅಡ್ಜಸ್ಟ್ ಆಗೋದು ಎಷ್ಟು ಕಷ್ಟ ಅನ್ನೋದು ತೋರಿಸಿದ್ದೀವಿ. ಹಾಗಾಗಿ ಅವನು ಅಡ್ಜಸ್ಟ್ ಆಗಿ ಸಂಪಾದನೆ ಮಾಡಬೇಕಾದ್ರೆ ಏನೋ ಒಂದು ಮೋಟಿವ್ ಇಡಬೇಕು. ಅದಕ್ಕೆ ಒಂದು ಲವ್, ಒಂದು ಹುಡುಗಿಯ ಪ್ರೀತಿಗೋಸ್ಕರ ಈಗಿನ ಒಂದು ಕರೆಂಟ್ ಸಿಚುಯೇಷನಲ್ಲಿ ಒಬ್ಬ ರಾಜನ ಪುನರ್ಜನ್ಮ ತಗೊಂಡವನು ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಾನೆ ಅನ್ನೋ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಇದು. ಅದನ್ನ ಶೋ ಆಯ್ತು, ಅದು ಶೋ ಆಯ್ತು. ವೆರಿ ನೈಸ್. ಸಮೀರ್, ಈಗ ನೀವು ನಿಮ್ಮ ಏನು ಧಾರಾವಾಹಿಗಳು ಆಕ್ಟ್ ಮಾಡ್ತಾ ಇದ್ರಿ, ನಿಮ್ಗೆ ರೆಮ್ಯುನರೇಷನ್ ಹೇಗಿರ್ತಿತ್ತು? ಅಂದ್ರೆ ನಂಗೆ ಅಮೌಂಟ್ ಹೇಳಬೇಡಿ, ಬಟ್ ಇಲ್ಲ, ಅಮೌಂಟ್ ಹೇಳಕ್ಕೂ ನಂಗೇನು ಸಂಕೋಚ ಇಲ್ಲ. ಆದರೆ ನಾವು ಫ್ರೆಷರ್ಸ್ ಆಗಿ ಹೋದಾಗ ನಮಗೆ 100 ರೂಪಾಯಿಂದ ಹಿಡಿದು ಈಗಿನವರೆಗೂ ಒಂದು 1,500 1,500 ನಾನು ಸಂಭಾವನೆಯನ್ನ ತಗೊಂಡಿದ್ದೀರಾ? ಹೌದು. 100 ರೂಪಾಯಿಂದ ಹಿಡಿದು ಅಂದ್ರೆ ನಿಮಗೆ ಕನ್ವೇಯನ್ಸ್ ಥರನೇ ಅದು ಆ್ಯಕ್ಚುಲಿ ಹೇಳ್ಬೇಕು. ಹೌದು, ಅದು ಕನ್ವೇಯನ್ಸ್ಗೆ ಆಗೋದು. ಶೂಟಿಂಗು ಸಾಮಾನ್ಯವಾಗಿ ಸಿಟಿ ಏರಿಯಾದಲ್ಲಿ ಇರಲ್ಲ. ಸಿಟಿ ಏರಿಯಾದಲ್ಲಿರೋದು ಅಪರೂಪದ್ದು. ಸಿನಿಮಾ ಶೂಟಿಂಗ್ ಇರುತ್ತೆ. ಸೊ ಸೀರಿಯಲ್ ಶೂಟಿಂಗ್ ಏನಂದ್ರೆ ಸಿಟಿಯಿಂದ ಔಟ್ಸ್ಕರ್ಟ್ಸ್ ಅಲ್ಲೇ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗ್ಬೇಕು ಅಂದ್ರೆ ನಮ್ಗೆ 250 ರೂಪಾಯಿ ಮೇಲ್ ಖರ್ಚಾಗೋದು. ಆವಾಗೆಲ್ಲ ಓಲಾ, ಊಬರ್, ರ್ಯಾಪಿಡೋ ಅಂತ ಫೆಸಿಲಿಟೀಸ್ ಇರಲಿಲ್ಲ. ನಾವು ಆಟೋನ ಹಿಡಿದು ಹೋಗ್ಬೇಕಾಗಿತ್ತು, ಇಲ್ಲ ಇನ್ನೂ ಬೇಗ ಎದ್ದು ಬಸ್ ಮಾಡಿಕೊಂಡು ಹೋಗ್ಬೇಕಾಗಿತ್ತು. ಈ ಥರದ್ದು ಎಲ್ಲ ಚಾಲೆಂಜಸ್ ನಮಗಿತ್ತು. ಓಕೆ ಓಕೆ. ಸೊ ಈಗ 100 ರೂಪಾಯಿಂದ ಹಿಡ್ಕೊಂಡು ಒಂದು 2,000 ರೂಪಾಯಿ ತನಕ ಅನ್ಕೊಳ್ಳಿ ಪ್ರತಿದಿನದ ಸಂಭಾವನೆ ಅಂತಂದ್ರೆ. ಬಟ್ ಇದು ಲೈಫನ್ನ ಲೀಡ್ ಮಾಡಕ್ಕೆ ಆಗಲ್ಲ, ಇದರಿಂದ ಖಂಡಿತ ಆಗಲ್ಲ. ಅದರ ಅನುಭವ ನನಗೆ ಮೊದಲಾಯಿತು. ಅದರ ಅನುಭವ ನನಗೆ ಮೊದಲು ಆಗಿಲ್ಲ. ಆನಂತರದ ದಿನಗಳಲ್ಲಿ ಚಾಲೆಂಜಸ್ ಫೇಸ್ ಮಾಡಿದಾಗ ನನಗೆ ರಿಯಲೈಸ್ ಆಯಿತು. ಓಕೆ. ರಿಯಲೈಸ್ ಆದ್ಮೇಲೆ ಏನು ಮಾಡಿದ್ರಿ ನೀವು? ಹಾಗಾದ್ರೆ ರಿಯಲೈಸ್ ಆದಮೇಲೆ ನಾನು ಜಾಬ್ಗೆಲ್ಲ ಹೋದೆ. ನಾನು ಜಾಬು ಸುಮಾರು ಕೆಲಸಗಳು ಮಾಡಿದ್ದೀನಿ. ನಾನು ಕೆಲಸದಲ್ಲೂ ನಾನು ಯಾವ ಭೇದನೂ ತೋರಿಲ್ಲ. ನಾನು ಫಸ್ಟ್ ಒಂದು ಅಡ್ವರ್ಟೈಸಿಂಗ್ ಮ್ಯಾಗ್ಝೈನ್ ಕೆಲಸ ಮಾಡ್ತಾ ಇದ್ದೆ. ಆವಾಗ ಅಂಗಡಿಗಳಿಗೆ ಹೋಗಿ ಅಡ್ವರ್ಟೈಸ್ಮೆಂಟ್ ತರೋವಂಥ ಒಂದು ಕೆಲಸ. ಅಡ್ವರ್ಟೈಸ್ಮೆಂಟ್
ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮ್ಯಾಗ್ಝೈನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕುವಂಥ ಕೆಲಸ ಅದನ್ನೂ ಮಾಡಿದ್ದೆ. ಆದರೆ ಆ ಬಿಸ್ನೆಸ್ ಆಮೇಲೆ ಔಟ್ಡೇಟೆಡ್ ಆದ ಕಾರಣ ನಾನು ಇನ್ನೊಂದು ಏನಂದರೆ ಡೋರ್ ಟು ಡೋರ್ ಸೇಲ್ಸ್ ಹೋಗುವಂಥದ್ದು ಸೇಲ್ಸ್ಮೆನ್ ಕೆಲಸನೂ ಮಾಡಿದ್ದೆ. ಓಕೆ ಓಕೆ. ಆಮೇಲೆ ನಾನು ಅಕೌಂಟ್ಸ್ ಫೀಲ್ಡಿಗೆ ಬಂದೆ. ಅಕೌಂಟ್ಸ್ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ನನ್ನ ಕ್ವಾಲಿಫಿಕೇಷನ್ BCom. ನಾನು ನನ್ನ ಪ್ರೊಫೆಷನ್ನ ಸೀರಿಯಸ್ ಆಗಿ ತೊಗೊಳ್ದೇ ಇರೋದಕ್ಕೆ ಈಗಲೂ ನಾನು ವಿಷಾದಿಸ್ತೀನಿ. ನಾನು ಇಂಡಸ್ಟ್ರೀಲಿ ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಫಿಕ್ಸ್ ಆಗೋಗಿತ್ತು. ಹಾಗಾಗಿ ನನಗೆ ಇನಿಷಿಯಲ್ ಡೇಸಲ್ಲಿ ನನಗೆ ಒಂದು ಸೆಟಲ್ಡ್ ಪ್ರೊಫೆಷನಲ್ಲಿ ಉಳ್ಕೊಳ್ಳೋಕೆ ಆಗಿಲ್ಲ. ಹಾಗಾಗಿ ಅದಕ್ಕೆ ಈಗಲೂ ವಿಷಾದಿಸ್ತೀನಿ. ಆಮೇಲೆ ನಾವು ನನ್ನ ಕ್ವಾಲಿಫಿಕೇಷನ್ ತಕ್ಕಂಥ ಕೆಲಸಕ್ಕೆ ಗಿಟ್ಟಿಸ್ಕೊಂಡು ನಾನೊಬ್ಬ ಕಲಿಯಕ್ಕೆ ಲರ್ನರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಲರ್ನಿಂಗ್ ಅನ್ನೋದು ತುಂಬ ಒಂದು ಲೆಂತಿ ಪ್ರೋಸೆಸ್. ಅದು ಜನ್ಮೇಪಿ ನಾವು ಮಾಡ್ತಾನೆ ಇರಬೇಕು. ಹೌದು. ಹಾಗೆ. ಬಟ್ ಈಗ ನೀವೇನು ಮಾಡ್ತಾ ಇದ್ದೀರಾ ಅದು ನಿಮಗೆ ಯು ಆರ್ ಹ್ಯಾಪಿ ಅಬೌಟ್ ದಟ್? ಕರೆಂಟ್ಲಿ ಓಕೆ. ಐ ಆಮ್ ಓಕೆ, ಹ್ಯಾಪಿ ಅಬೌಟ್ ಇಟ್. ಈಗ ಅಂದರೆ ನಾನು ಅವಕಾಶ ಸಿಕ್ಕಾಗೆಲ್ಲ ಸೀರಿಯಲ್ಗೂ ಹೋಗ್ತೀನಿ, ಆ್ಯಕ್ಟು ಮಾಡ್ತೀನಿ. ಆದರೆ ಈಗೇನಂದರೆ ಕರೆಂಟ್ ಸಿಚುಯೇಷನ್ ಯಾವ ಥರ ಅಂದರೆ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಬೆಳೆದಿದೆ. ಆಗಿನ ಕಾಲದಲ್ಲೆಲ್ಲ ಯಾವ ಥರ ಅಂದರೆ ದೂರದರ್ಶನಲ್ಲಿ ಒಂದು ಧಾರಾವಾಹಿ ಮಾಡಿದ್ರೆ ಆ ಕಲಾವಿದ ಫೇಮಸ್ ಆಗ್ತಾ ಇದ್ದ, ಇಡೀ ರಾಜ್ಯದಲ್ಲೇ ಫೇಮಸ್ ಆಗ್ತಾ ಇದ್ದ. ಆದರೆ ಈಗ ತುಂಬ ಚಾನಲ್ಗಳು, ತುಂಬ ಸೀರಿಯಲ್ಗಳು, ತುಂಬ ಡೈರೆಕ್ಟರ್ಸು, ತುಂಬ ಟೆಕ್ನಿಷಿಯನ್ಸು, ತುಂಬ ಆರ್ಟಿಸ್ಟು ಇದ್ದಾರೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಇಂಥವನ್ನೇ ಅಂತ ಗುರುತಿಸೋದು ಕಷ್ಟ. ಹಾಗಾಗಿ ಇನ್ನೊಂದು ವಿಷಯ, ಸೀರಿಯಲ್ಗಳೆಲ್ಲ ಈಗ ತುಂಬ ಅಲ್ಪಾಯುಷಿಗಳಾಗೋಗಿದೆ. ಒಂದು 2 ತಿಂಗಳು 3 ತಿಂಗಳಿಗೆಲ್ಲ ವೈಂಡಪ್ ಆಗುವಂಥ ಎಕ್ಸಾಂಪಲ್ಸ್ ಇದೆ. ಸಿನಿಮಾಗಳು ಹಾಗೆ ಆಗಿದೆ. ಸಿನಿಮಾಗಳು ಈಗ 100 days ಓಡೋದಂಥ ಸಿನಿಮಾಗಳು ಉದಾಹರಣೆ ತುಂಬ ಕಡಿಮೆ. ಇಲ್ಲವೇ ಇಲ್ಲ. ಹೌದು. ಈಗೆಲ್ಲ ಒಂದು 2 ವಾರ ಓಡುತ್ತೆ, ಕಲೆಕ್ಷನ್ ಆಗುತ್ತೆ, ಆಮೇಲೆ OTTಲೋ TVಲೋ ಬಂದ್ಬಿಡುತ್ತೆ. ಹಾಗಾಗಿ ಫೀಲ್ಡ್ ತುಂಬ ವೈಡ್ ಆಗೋಗಿದೆ ಈಗ. ಹಾಗಾಗಿ ಮಾಮೂಲಿ ಇಂಜಿನಿಯರ್ ಥರನೇ, ಡಾಕ್ಟರ್ ಥರನೇ, ಲಾಯರ್ ಥರನೇ ಒಬ್ಬ ಆ್ಯಕ್ಟರು ಆಗೋಗಿದ್ದಾನೆ. ಹಾಗಾಗಿ ಆ್ಯಕ್ಟರ್ನ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಂಥವನೇ ಆ್ಯಕ್ಟ್ರು ಅಂತ ಗುರುತಿಸೋಂಥ ಕಾಲ ಇದಲ್ಲ. ಹೌದು. ಯಾಕಂದ್ರೆ ತುಂಬ ಜನ ಇದ್ದಾರೆ. ಹೀಗಾಗಿ ಆಮೇಲೆ ಇನ್ನೊಂದು, ಆ್ಯಕ್ಟರ್ಸ್ಗಳಿಗೆ ಶ್ರಮನೂ ಕಡಿಮೆ ಆಗೋಗಿದೆ. ವಾಟ್ಸಪ್ ಬಂದಿದೆ, ವಾಟ್ಸಪ್ಪಲ್ಲಿ ಸೆಲ್ಫಿ ಹಿಡಿದು ಕಳಿಸ್ತಾರೆ. ಓ ಬೆಳ್ಳಗಿದೆಯಪ್ಪ, ತೆಳ್ಳಗಿದೆಯಪ್ಪ, ಚೆನ್ನಾಗಿದೆಯಪ್ಪ, ಬಾ ಈ ಕ್ಯಾರೆಕ್ಟರ್ ಮಾಡು ಅಂತ ಹೇಳ್ತಾರೆ. ಸುಮಾರು ಜನ ಏನಂದರೆ ತಮ್ಮ ಸ್ಕ್ರೀನ್ ಅಪಿಯರೆನ್ಸ್ನೇ ಪರ್ಫಾರ್ಮೆನ್ಸ್ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿದ್ದಾರೆ. ಸ್ಕ್ರೀನ್ ಅಪಿಯರೆನ್ಸ್ಗೂ ಪರ್ಫಾರ್ಮೆನ್ಸ್ಗೂ ಭತ್ತಕ್ಕೂ ಬಿಸಿಬೇಳೆ ಬಾತ್ಗೂ ಇರೋವಂಥ ವ್ಯತ್ಯಾಸ. ಭತ್ತ ಅಕ್ಕಿಯಾಗಿ, ಅಕ್ಕಿ ಅನ್ನ ಆಗಿ, ಅನ್ನ ಬಿಸಿಬೇಳೆ ಬಾತ್ ಆಗಬೇಕು. ಇಷ್ಟು ಪ್ರೋಸೆಸ್ ಇದೆ. ಇದು ನಮಗಿಂತ ಹಿರಿಯರು ಮಾಡಿದಂಥ ಎಕ್ಸಾಂಪಲ್ಸ್ನ ನಾವು ಯೂಟ್ಯೂಬಲ್ಲಿ ವೀಡಿಯೋಸಲ್ಲಿ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಕಲಾವಿದರು ಅಥವಾ ರಂಗಭೂಮಿಲಿ ನೋಡಿದ್ದೀವಿ. ಈಗಿನ ಕಾಲದಲ್ಲಿ ಭತ್ತ ಅಷ್ಟೇ ಆಗಿರ್ತಾರೆ, ಅವರು ಅಕ್ಕಿನೂ ಆಗಕ್ಕೆ ಹೋಗಲ್ಲ. ಬಟ್ ಅವ್ರು ತಮ್ಮಂತಾವ್ ಬಿಸಿಬೇಳೆ ಬಾತ್ ಅನ್ಕೋತಾರೆ. ಹೌದು. ಬಟ್ ನೋಡೋರ್ ಕತೆ ಏನು ಹಿಂಗಾಗ್ಬಿಟ್ರೆ? ಅದೇ ನೋಡೋರು ವ್ಯೂಯರ್ಸ್ ಇದ್ದಾರೆ. ಆ ವ್ಯೂಯರ್ಸ್ ಇದ್ದಾರೆ. TVಲಿ ನೋಡೋಕ್ಕಾಗದಿದ್ರೆ ಮೊಬೈಲಲ್ಲಿ ನೋಡ್ಕೋತಾರೆ. ಮೊಬೈಲ್ ಪ್ರತಿಯೊಬ್ಬರು ಕೈಗೂ ಬಂದ್ಬಿಟ್ಟಿದೆ. ಅಂಗೈಯಲ್ಲಿ ಪ್ರಪಂಚ ತಲುಪೋ ಕಾಲ ಆದ್ದರಿಂದ ಈಗ TVಲೇ ಬರಬೇಕು, TVಲೇ ಕೂತ್ಕೊಂಡು ನೋಡಬೇಕು, ಅದಕ್ಕೆ ಟೈಮು ಡಿವೋಟ್ ಮಾಡಬೇಕು ಅಂತ ಯಾರು ಏನು ಕಾಯ್ತಾ ಇಲ್ಲ. ಕರೆಕ್ಟ್. ತುಂಬ ಹಳೆ ಜನರೇಷನ್ ಮಾತ್ರ ಈಗ ಆಕ್ಚುಲಿ ಟಿವಿನ ಹಂಗೆ ಹಾಕೊಂಡು ನೋಡ್ತಾರೆ. ಹೌದು. ಅವ್ರವ್ರ ಟೈಮಿಗೆ ಮೊಬೈಲಲ್ಲಿ ಎಲ್ಲೋ ಒಂದು ನೋಡ್ತಾರೆ. ಅಂಗೈಯಲ್ಲೇ ಪ್ರಪಂಚ ತಲುಪುವಂಥ ಕಾಲ ಈಗ. ಸೊ ಸಮೀರ್, ನೀವು ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ತಂದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ. ನಿಮ್ಮ ತಾಯಿ ಹೌಸ್ ವೈಫ್, ನಿಮಗೆ ಬ್ರದರ್ ಸಿಸ್ಟರ್ಸ್ ಇದ್ದಾರೆ? ಇಲ್ಲ, ನೀವೊಬ್ಬರೇ ಇರೋದು? ಹೌದಾ? ಓಕೆ. ಸೊ ನಿಮ್ಮ ಈ ಒಂದು ಪ್ಯಾಷನ್ಗೆ ನಿಮ್ಮ ತಂದೆ ತಾಯಿಗಳಿಂದ ಸಪೋರ್ಟ್ ಇದೆಯಾ ಇಲ್ವಾ? ಬೈತಾರ, ಹೊಗಳ್ತಾರ? ಆನೆಸ್ಟ್ ಆಗಿ ಹೇಳಿ. ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ, ಇದನ್ನ ಪ್ರೊಫೆಷನ್ ಆಗಿ ತಗೊಂಡ್ರೆ ನಿನಗೆ 1 ತಿಂಗಳು ಹೊಟ್ಟೆ ತುಂಬಲ್ಲ, 1-2 ದಿನ ಹೊಟ್ಟೆ ತುಂಬೋದು. ಅದಕ್ಕೆ ಇದನ್ನ ಪ್ಯಾಷನ್ ಆಗಿ ಇಟ್ಕೊಂಡು ಬೇರೆ ಒಂದು ಕೆಲಸನ ನೀನು ಮಾಡಬೇಕು. ಯಾಕೆಂದರೆ ಮನುಷ್ಯನಿಗೆ ಉದ್ಯೋಗ ಇದ್ರೇ ಸಮಾಜದಲ್ಲಿ ಒಂದು ಸ್ಥಾನ ಇರೋಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಉದ್ಯೋಗ ಅಂತ ತಗೊಳಕ್ಕೆ ಆಗಲ್ಲ. ಇದು ಫೀಲ್ಡು ದೊಡ್ಡದಾಗಿದೆ, ಅವಕಾಶಗಳು ಕಡಿಮೆ ಆಗುತ್ತೆ.
ಹಾಗಾಗಿ ಇದನ್ನೇ ನಂಬ್ಕೊಂಡು ಜೀವನ ಸಾಧಿಸೋಕ್ಕಾಗಲ್ಲ ಅಂತ ನಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ. ಓಕೆ. ಅದು ನನಗೆ ರಿಯಲೈಸ್ ಆಗಿದೆ. ಬಟ್ ಇನ್ನೊಂದೇನೆಂದರೆ ಶೂಟಿಂಗ್ ಈ ನಡುವೆ ನನಗೆ ಈ ಕೆಲವು ಅನುಭವಗಳಾದಮೇಲೆ ನಮ್ಮ ತಂದೆ ತಾಯಿ ಶೂಟಿಂಗ್ ಹೋಗಬೇಕು ಅಂದರೆ ಯೋಚನೆ ಮಾಡುವಂತಾರೆ. ಯಾಕೆ ಅಂದರೆ ನನಗೆ ರಾತ್ರಿ 7 ಗಂಟೆಗೆ ಶೂಟಿಂಗ್ ಇದ್ದರು, ನಮ್ಮ ಶೂಟಿಂಗ್ ಇದ್ದರು, ನಾವು ಬೆಳಗ್ಗೆ 7 ಗಂಟೆಗೆ ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯಬೇಕು. ಸಿಟಿಯಿಂದ ಔಟ್ಸ್ಕರ್ಟ್ಸಲ್ಲಿರುತ್ತೆ. ಹಾಗಾಗಿ ಟ್ರಾವೆಲಿಂಗ್ ಟೈಮ್ಗೆ ನಾವು ತುಂಬ ಇದು ಮಾಡಬೇಕು. ಟ್ರಾವೆಲಿಂಗಿಗೆ ಈ ನಡುವೆ ಊಬರು, ರ್ಯಾಪಿಡೋ, ಓಲಾ ಎಲ್ಲ ಬಂದ ಮೇಲೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು. ನನಗೆ ಮೊನ್ನೆ ಒಬ್ಬರು ಶೂಟಿಂಗ್ ಸ್ಪಾಟ್ ಕರೆಸಿ ಡೈಲಾಗ್ ಓದಿಸಿ ನೀನು ಚೆನ್ನಾಗಿ ಮಾಡ್ತೀಯಾ, ನೀನು ಇಂಥ ದಿನ ಬಂದ್ಬಿಡು ಅಂತ ಹೇಳಿ ಆವತ್ತಿನ ದಿನ ಅಲ್ಲಿ ಸುಮ್ಮನೆ ನಿಲ್ಲಿಸೋಂಥ ಒಂದು ಎಕ್ಸಾಂಪಲ್ ಇದೆ. ಸುಮ್ಮನೆ ನಿಲ್ಲಿಸಿದ್ದಾರೆ. ಹಾಗಾಗಿ ಡೈಲಾಗ್ ಇರೋಂಥ ಪಾತ್ರ ನಮಗೆ ಕೊಟ್ಟಿಲ್ಲ. ನಮಗೆ ಮಿಸ್ಲೀಡ್ ಮಾಡೋ ಅಂಥವ್ರು ಇಂಡಸ್ಟ್ರಿಲಿ ತುಂಬ ಜನ ಇದ್ದಾರೆ. ಅದು ಹೇಳ್ಕೊಳಕ್ಕೆ ನಂಗೆ ಸಂಕೋಚ ಇಲ್ಲ. ಈಗಿನ ಬಡ್ಡಿಂಗ್ ಆ್ಯಕ್ಟರ್ಸು ಈಗಿನ ಆಶಾವಾದ ಇಟ್ಕೊಂಡು ಬರ್ತಾರೆ, ತುಂಬ ಆಪ್ಟಿಮಿಸ್ಟಿಕ್ ಆಗಿ ಬರ್ತಾರೆ. ನಮ್ಮ ಫೀಲ್ಡಲ್ಲಿ ನಾವು ಬಂದು ಏನೋ ಒಂದು ಸಾಧಿಸ್ಬಿಡ್ತೀವಿ, ಹೀರೋ ಆಗೋಗ್ತೀವಿ, ಏನೋ ಆಗೋಗ್ತೀವಿ ಅನ್ನೋದು ಬರ್ತಾರೆ. ಅವ್ರಿಗೆಲ್ಲ ಏನಂದರೆ ಈ ಥರದ ಒಂದು ಸಂದರ್ಭಗಳು ಅನುಭವಿಸಿದಾಗ ತುಂಬ ನಿರಾಶೆ ಆಗುತ್ತೆ. ನನಗೆ ಫೀಲ್ಡ್ ಬಗ್ಗೆ ಗೊತ್ತಾಗಿ ಒಂದು 12 ವರ್ಷ ಆಗಿದೆ. ಹಾಗಾಗಿ ನನಗೆ ಪರವಾಗಿಲ್ಲ. ಹಾಗಾಗಿ ಈ ಥರದ ಸಂದರ್ಭಗಳು ಬಂದಾಗ ಅವ್ರು ತುಂಬ ಡಿಸ್ಹಾರ್ಟೆಡ್ ಆಗ್ತಾರೆ. ಆಮೇಲೆ ಅವರು ಪ್ರೊಫೆಷನ್ ಕಡೆನೂ ಗಮನ ಕೊಡೋಕ್ಕಾಗಲ್ಲ. ಈ ಥರ ಆಗತ್ತೆ. ದ್ವಂದ್ವದಲ್ಲಿ ಮುಳುಗೋಗಿರ್ತಾರೆ. ಕರೆಕ್ಟ್. ಸೊ ಹಾಗೆ ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ಗೆ ಹೇಳ್ತಾರೆ. ಬಟ್ ಪ್ಯಾಷನ್ ಅಂತ ಒಂದಿರುತ್ತೆ ಲೈಫಲ್ಲಿ. ಈಗಲೂ ಕೂಡ ಅವಕಾಶಗಳು ಬಂದರೆ ನೀವು ಯು ವಾಂಟ್ ಟು ಡೂ ಆ್ಯಕ್ಟಿಂಗ್. ಹೌದು. ಈಗ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನಂದೊಂದು ಫಿಲ್ಮ್ಗೆ ಸ್ಕ್ರಿಪ್ಟ್ ಇದೆ, ಶಾರ್ಟ್ ಫಿಲ್ಮ್ಗೆ ಸ್ಕ್ರಿಪ್ಟ್ ಇದೆ. ಫಿಲ್ಮ್ ಸ್ಕ್ರಿಪ್ಟ್ಗೆ ನಾನು ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀನಿ. ಶಾರ್ಟ್ ಫಿಲ್ಮ್ ನಮ್ಮ ಬಜೆಟಲ್ಲೇ ಇರೋದ್ರಿಂದ ನಾನೇ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಈಗ ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ. ಯಾಕೆ ಅಂದರೆ ಅವರು ಹಾಕಿದ ದುಡ್ಡಿಗೆ ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಕಥೆಯಲ್ಲಿ ತುಂಬ ಗ್ರಿಪ್ ಇದೆ, ನಮ್ಮ ಕಥೆಯಲ್ಲಿ ಜನಗಳನ್ನ ಸೆಳೆಯುವಂಥ ಕೆಪಾಸಿಟಿ ಇದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಈಗಿನ ಟ್ರೆಂಡ್ಗೆ ಅದು ಸೂಟ್ ಆಗಬೇಕು. ಪ್ರೊಡ್ಯೂಸರು ದುಡ್ಡು ಹಾಕೋರು ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಬ್ಬ ಆರ್ಟಿಸ್ಟ್ಗೆ ದುಡ್ಡು ಬಂದರೆ ಅವ್ನ ಕೆಲಸ ಮುಗೀತು, ಒಬ್ಬ ಟೆಕ್ನಿಷಿಯನ್ಗೆ ದುಡ್ಡು ಬಂದರೆ ಅವ್ನ ಕೆಲಸ ಮುಗೀತು, ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ದುಡ್ಡು ಬಂದರೆ ಅವ್ನ ಕೆಲಸ ಮುಗೀತು. ಆದರೆ ಒಬ್ಬ ನಿರ್ಮಾಪಕ ಅನ್ನೋಂಥವನು ತನ್ನ ಸಂಪಾದನೆ ಶುರು ಆಗೋದೇ ಫಿಲ್ಮ್ ರಿಲೀಸ್ ಆದಮೇಲೆ. ಅವನಿಗೆ ಅದೊಂದು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ಸೊ ತುಂಬ ಯೋಚನೆ ಮಾಡಿ, ದೀರ್ಘವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಹಾಗಾಗಿ ನಮಗೆ ಪ್ರೊಡ್ಯೂಸರ್ ಒಬ್ಬರು ಸಿಗೋದು ಕಷ್ಟ. ಬಟ್ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ? ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೀವು ಸಿನಿಮಾ ಮಾಡ್ಬೇಕು ಅನ್ಕೊಂಡಿರೋ ಕಥೆ ಏನು ಆ್ಯಕ್ಚುಲಿ? ಇಂಟರ್ಕ್ಯಾಸ್ಟ್ ಲವ್ ಸ್ಟೋರಿ. ಒಬ್ಬ ಬ್ರಾಹ್ಮಣ ಕ್ಷತ್ರಿಯ ಆಗುವಂಥ ಒಂದು ಕತೆ. ಬ್ರಾಹ್ಮಣ ಕ್ಷತ್ರಿಯ ಆಗ್ತಾನೆ. ಕ್ಷತ್ರಿಯ ಆಗೋದು ಅಂದರೆ ಮಿಲಿಟರಿ ಆಫೀಸರ್ ಆಗುವಂಥದ್ದು. ಸೊ ಒಂದು ಲವ್ ಸ್ಟೋರಿನ ಮುಂದೆ ಇಟ್ಕೊಂಡು ಒಬ್ಬ ಬ್ರಾಹ್ಮಣ ಮಿಲಿಟರಿ ಆಫೀಸರ್ ಆಗ್ತಾನೆ. ಹೀರೋಯಿನ್ ಕುಟುಂಬಕ್ಕೆ ದ್ರೋಹ ಮಾಡಿದವ್ರನ್ನ ಕೊಲ್ಲುತ್ತಾನೆ. ಅದು ಸಸ್ಪೆನ್ಸ್. ಅವನೊಬ್ಬ ಕೊಲೆಗಾರನಾಗಿ ತೋರಿಸಿರ್ತೀವಿ, ಆಮೇಲೆ ಅವನ ಕ್ಯಾರೆಕ್ಟರ್ನ ರಿವೀಲ್ ಮಾಡೋಂಥದ್ದು. ಅವನು ಕೊಲೆಗಾರ ಆಗಿರಲ್ಲ. ಕತೆ ನೀವೆಲ್ಲ ಹೇಳ್ಬಿಡಿ ಇಲ್ಲೇ, ಸಸ್ಪೆನ್ಸ್ ಅಂತ ಬೇರೆ ಹೇಳ್ತಾ ಇದ್ದೀರಾ? ಓಕೆ. ಸೊ ಇದನ್ನ ಇಟ್ಕೊಂಡು ಯು ವಾಂಟ್ ಟು ಡೈರೆಕ್ಟ್ ಮೂವಿ. ಹೌದು. ಬಟ್ ಏನಂದರೆ ಸಮೀರ್, ಆಕ್ಟಿಂಗ್ ಮಾಡೋದು ಬೇರೆ, ಡೈರೆಕ್ಷನ್ ಬೇರೆ ಅಲ್ವಾ? ಹೌದು. ಈಗ ನೀವು ರಂಗಭೂಮಿ ನಿರ್ದೇಶನ ಮಾಡಿದ್ರಾ? ಹೌದು. ಬಟ್ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಅದಕ್ಕೊಂದು ಕ್ವಾಲಿಫಿಕೇಶನ್ ಅಂದರೆ ಹೋಗಿ ಸರ್ಟಿಫಿಕೇಟ್ ತಗೊಳ್ಳೋದಲ್ಲ. ಕ್ವಾಲಿಫಿಕೇಶನ್ ಒಂದು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಒಂದು ಅನುಭವ, ಓಕೆ, ಬರೆದಿರುವಂಥ ಅನುಭವ, ಡೈರೆಕ್ಟ್ ಮಾಡಿರುವಂಥ ಅನುಭವ ಏನಾದರೂ ಬೇಕಾಗುತ್ತಲ್ಲ. ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ಅದು ನಾನು ನಿಜ ಒಪ್ಕೋತೀನಿ. ಡೈರೆಕ್ಷನ್ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಆದರೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸು ನನ್ನಲ್ಲಿದೆ. ಆ ಕನಸನ್ನು ನಾನು ಈಗಲೂ ಆಪ್ಟಿಮಿಸ್ಟಿಕ್ ಆಗಿ ಕಾಪಾಡ್ಕೋತಾ ಇದ್ದೀನಿ. ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೆಲಸ ಅಂದರೆ ತುಂಬ, ಡೈರೆಕ್ಟರ್ ಕೆಲಸನೇ ಕಷ್ಟನೇ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದು ಬಹಳ ಕಷ್ಟ. ಏಕೆಂದರೆ ಅವರು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಹಗಲು ರಾತ್ರಿ ಅಂತ ನೋಡಬಾರ್ದು. ಜೊತೆಗೆ ಡೈರೆಕ್ಟರ್ ಏನು ಬೇಕೋ ಅನ್ನೋದು
ಆರ್ಟಿಸ್ಟ್ ಕಡೆಯಿಂದ ಏನು ಬೇಕು ಅದನ್ನು ಇವರು ಮೂಲಕ ತೆಗೆಸ್ಬೇಕು. ಹೌದು. ಹಾಗಾಗಿ ಅವ್ರಿಗೆ ತುಂಬ ಶ್ರಮ ಇರೋವಂಥದ್ದು. ಅದರ ಯೋಗ್ಯತೆ ನನಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸೀರಿಯಲಲ್ಲಿ ಸಿನಿಮಾಗಳಲ್ಲಿ ನಾನು ಹೋಗಿಲ್ಲ. ನಾನು ಟೆಕ್ನಿಕಲಿ ಹ್ಯಾಂಡಿಕ್ಯಾಪ್ಡು ಆಗಿದ್ದೀನಿ. ಹಾಗಾಗಿ ಟೆಕ್ನಿಕಲಿ ಯಾರನ್ನ ಚೆನ್ನಾಗಿ ಮಾಡೋ ಅಂಥ ಒಂದು ಟೀಮ್ನ ನಾನು ಹುಡುಕ್ತಾ ಇದ್ದೀನಿ. ಅದಂದ್ರೆ ಓಕೆ. ಸೊ ಅದು ಆದಮೇಲೆ ನೀವು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ. ಹೌದು. ಸಮೀರ್ ಒಬ್ಬ ಪರಿಚಯ ಆಗಿದ್ದು ಇನ್ನೊಬ್ಬ ವ್ಯಕ್ತಿಯ ಮೂಲಕ, ವಿನಯ್ ಅನ್ನೋರ ಮೂಲಕ ಅಲ್ವಾ? ಹೌದು. ಸೊ ಅವ್ರು ಹೇಳಿದ್ರು, ನೋಡಿ ಸಮೀರ್ ಅನ್ನೋರು ತುಂಬ ಒಳ್ಳೆ ಕಲಾವಿದ, ಅವ್ರಿಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಂದು ಸಂದರ್ಶನ ಮಾಡಿ ಅಂತಂದರು. ನಾನು ಆ್ಯಕ್ಚುಲಿ ನಾನು ಧಾರಾವಾಹಿಗಳನ್ನ ನೋಡೋದೇ ಇಲ್ಲ. ನಿಮಗೆ ನಾವು ನ್ಯೂಸ್ ಚಾನಲ್ಗಳಲ್ಲಿದ್ವಿ, ನಮ್ಗೆ ಟೈಮ್ ಸಿಗ್ತಿರ್ಲಿಲ್ಲ. ಹೌದು. ಓಕೆ. ಹೀಗಾಗಿ ಧಾರಾವಾಹಿನ ತುಂಬ ಕಡಿಮೆ ನೋಡಿ. ನಾವು ಚಿಕ್ಕವರಿದ್ದಾಗ ಏನು ನೋಡಿದ್ದೀವಲ್ಲ ಅದೇ ಧಾರಾವಾಹಿಗಳು ಲಾಸ್ಟು. ದೂರದರ್ಶನದಲ್ಲಿ ನೋಡಿದ್ದು, ಚಂದನದಲ್ಲಿ ನೋಡಿದ್ದು, ಏನು ಧಾರಾವಾಹಿಗಳು ನೋಡಿದ್ವಿ ಅಷ್ಟೇ. ಬಿಟ್ಟರೆ ನಾವು ಪ್ರೊಫೆಷನ್ಗೆ ಬಂದಮೇಲೆ ಅಂತೂ ನೋಡೋಕ್ಕಾಗಲ್ಲ, ನಿಮ್ಗೆ ಗೊತ್ತು, ನಮ್ಮದೇ ಕಮಿಟ್ಮೆಂಟ್ ಇರ್ತವೆ. ಹೀಗಾಗಿ ನಾನು ನಿಮ್ಮ ಧಾರಾವಾಹಿನ ನೋಡಿರಲಿಲ್ಲ. ಆಮೇಲೆ ನಿಮ್ಮ ಆ್ಯಕ್ಟಿಂಗ್ ನಾನು ನೋಡಿದೆ. ನೋಡಿದ್ಮೇಲೆ ಎಷ್ಟು ಸಹಜವಾಗಿ ಒಳ್ಳೆ ಆ್ಯಕ್ಟರ್ ಅಂತ ನನಗನ್ನಿಸ್ತು. ಥ್ಯಾಂಕ್ ಯು ಸರ್. ಓಕೆ. ನಾನು ಕಣೋ ಸಮೀರ್, ವಿಕ್ರಮ್ ಫ್ರೆಂಡ್ ಮಾತಾಡ್ತಿರೋದು. ಹಾಂ ಹೇಳೋ, ಚೆನ್ನಾಗಿದೆಯೇನೋ? ಚೆನ್ನಾಗಿರೋದು ಆಮೇಲೆ, ಇಲ್ಲಿ ಲೈಫ್ ಆ್ಯಂಡ್ ಡೆತ್ ಸಮಸ್ಯೆ ಆಗಿದೆ. ಮೊದಲು ನಾನು ಹೇಳೋ ಜಾಗಕ್ಕೆ ಬಂದ್ಬಿಡು. ನೀವು ವಿಶ್ವನಾಥ್ ಅಲ್ವಾ? ದಯವಿಟ್ಟು ಹೇಳಿ ಸರ್ ಇವ್ರಿಗೆ ನನ್ನ ಬಗ್ಗೆ. ಕಳ್ಳನ್ನ ಕಳ್ಳ ಅಂತ ಇನ್ನೇನಂತ ಕರೀತಾರಯ್ಯ? ಬಟ್ ನನಗನ್ಸೋದು ಸಮೀರ್ ಅಂತ ಕಲಾವಿದರಿಗೆ ಇನ್ನೂ ಒಳ್ಳೆ ಅವಕಾಶಗಳು ಸಿಗಬೇಕು ಅಂತ ಹೇಳಿ. ಹೌದು ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಸರ್ಕಲ್ನ ಅಪ್ರೋಚ್ ಮಾಡುವಂಥದ್ದು ಅದೆಲ್ಲ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಮಾಡ್ತಾ ಇದ್ವಿ. ಅಂದರೆ ಈಗೇನಂದರೆ ಮೊದಲಿನ ಥರ ನಾವು ಬೀದಿ ಬೀದಿ ಅಲ್ದು ಒಬ್ಬೊಬ್ಬರನ್ನೇ ನೋಡಿ ಎಲ್ಲ ಮಾಡೋಷ್ಟಿಲ್ಲ. ಕರೆಕ್ಟ್. ಈಗ ವಾಟ್ಸಪ್ ಗ್ರೂಪ್ಗಳಿದೆ, ಕರೆಕ್ಟ್. ಕೋಆರ್ಡಿನೇಟರ್ಸು ಮೆಸೇಜ್ ಮಾಡ್ತಾ ಇರ್ತಾರೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಹಾಗಾಗಿ ಈಗಿನ ಕಾಲಘಟ್ಟದಲ್ಲಿ ಅವಕಾಶ ಸಿಗೋದು ಸುಲಭ, ಆದರೆ ಸರ್ವೈವಲ್ ಕಷ್ಟ. ಓಕೆ ಓಕೆ, ಕರೆಕ್ಟ್ ಕರೆಕ್ಟ್. ಅವಕಾಶ ಸಿಗೋದು ಸುಲಭ, ಆದರೆ ಸರ್ವೈವಲ್ ಕಷ್ಟ. ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಬಿಡುತ್ತೆ, ಬಟ್ ಅಲ್ಲೇ ಉಳ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಅದರಿಂದ ನೀವು ದುಡ್ಡನ್ನ ಗಳಿಸಿ ಅದರಿಂದ ಜೀವನ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದೀರಾ. ಹೌದು. ಬಟ್ ಈಗ ನೀವು ನಿಮ್ಮ ಒಂದು ಸೀರಿಯಲ್ ಜರ್ನಿನಲ್ಲಿ ನೀವು ಸಾಕಷ್ಟು ಜನ ಕಲಾವಿದರ ಜೊತೆ ನೀವು ಆ್ಯಕ್ಟ್ ಮಾಡಿರ್ತೀರಲ್ಲ, ಹೌದು. ನಿಮಗೆ ಯಾರು ಸಪೋರ್ಟ್ ಮಾಡಿದ್ದು ಅಥವಾ ನಿಮಗೆ ಯಾರು ಒಂದು ಏನು ಹೇಳಿ ಬೆನ್ ತಟ್ಟಿದ್ದು ಯಾರು, ಆ ಥರ ಯಾರಾದರೂ ನಿಮಗೆ ಒಳ್ಳೆ ಒಂದು ಒಡನಾಟ ಯಾರ ಜೊತೆಗಿತ್ತು ನಿಮ್ಮದು? ಒಡನಾಟ ಎಲ್ಲರ ಜೊತೆನೂ ನಾನು ಒಂದಾಗೆ ಇರ್ತಾ ಇದ್ದೆ. ನಾನು ಭೇದ ತೋರ್ತಿರ್ಲಿಲ್ಲ, ಎಲ್ಲರ ಜೊತೆನೂ ಒಂದಾಗೆ ಇರ್ತಾ ಇದ್ದೆ. ಒಟ್ಟಿಗೆ ಊಟ ಮಾಡಿ, ಒಟ್ಟಿಗೆ ತಿಂಡಿ ತಿಂದು, ಸಮ್ಟೈಮ್ಸ್ ಒಟ್ಟಿಗೆ ಟ್ರಾವೆಲ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಹಾಗಾಗಿ ನನಗೆ ಎಲ್ಲರೂ ನನಗೆ ಸ್ಪೆಷಲ್ಲೇ, ಯಾರು ಪರ್ಟಿಕ್ಯುಲರಾಗಿ ಇಂಥವ್ರು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೆಲವರು ನಂಬರ್ ಶೇರ್ ಮಾಡಿದ್ದಾರೆ, ಇಂಥ ಪ್ರೊಡಕ್ಷನ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಕ್ಯಾರೆಕ್ಟರ್ ಬೇಕಾಗತ್ತೆ ಅಂತೆಲ್ಲ ಹೇಳಿ, ಇಂಥ ಕಡೆ ಇಂಥ ಶೂಟಿಂಗ್ ಸ್ಪಾಟ್ಗೆ ಹೋಗಿ, ಸ್ಟುಡಿಯೋಗೆ ಹೋಗಿ, ಕಂಠೀರವ ಸ್ಟುಡಿಯೋಗೆ ಹೋಗಿ, ಅಲ್ಲಿ 4-5 ಸೀರಿಯಲ್ ಒಟ್ಟಿಗೆ ಆಗ್ತಾ ಇರುತ್ತೆ, 3 ಫಿಲ್ಮ್ ಇದೆ ಅಲ್ಲಿ ನಡೀತಾ ಇರುತ್ತೆ, ಇಂಥ ಕಡೆ ಹೋಗಿ ಅಂತೆಲ್ಲ ಹೇಳಿ ಮಾಡೋದಂಥವ್ರು ಸುಮಾರು ಜನ ಇದ್ದಾರೆ. ನಾನು ಯಾರ ಜೊತೆನೂ ಶತ್ರುತ್ವ ಬೆಳೆಸ್ಕೊಂಡಿಲ್ಲ. ಹಾಗಾಗಿ ನಾನೊಬ್ಬ ಸ್ನೇಹಜೀವಿ ಆದ್ರಿಂದ ಎಲ್ಲರನ್ನೂ ಒಂದಾಗಿ ಎಲ್ಲರ ಜೊತೆನೂ ಸ್ನೇಹವಾಗಿ ಇದ್ದೆ. ಬಟ್ ನಿಮಗೆ ಒಬ್ಬ ಆರ್ಟಿಸ್ಟ್ ಆಗಿ ಓಕೆ ಒಂದು ಕನಸು ಇರುತ್ತಲ್ಲ, ನಾನು ಈ ಥರ ಪಾತ್ರಗಳನ್ನ ಮಾಡಬೇಕು ಅಂತೇಳಿ. ಓಕೆ, ಸೊ ನಿಮ್ಗೇನು ಯಾವ ಥರದ ಪಾತ್ರಗಳನ್ನ ಮಾಡ್ಬೇಕಂತ ಇದೆ ಸಮೀರ್? ನನಗೆ ಈಗ ನಿಮ್ದು ನೋಡಿದರೆ ಕಾಮಿಡಿ ಅಂತ ಸ್ವಲ್ಪ ಬ್ರ್ಯಾಂಡ್ ಮಾಡಿರೋ ಸಾಧ್ಯತೆ ಇದೆ ನಿಮಗೆ. ನಾನು ನೋಡ್ತಾ ಇದ್ದರೆ ಸ್ವಲ್ಪ ಕಾಮಿಡಿ ಧಾರಾವಾಹಿಗಳು ಜಾಸ್ತಿ ಕಾಣಿಸ್ಕೊಂಡಿದ್ದೀರಾ, ನೀವು ಕಾಮಿಡಿ ಸಿಚುವೇಶನ್ ಜಾಸ್ತಿ ಕಾಣಿಸ್ಕೊಂಡಿದ್ದೀರಾ. ಅದು ನಿಮಗೆ ಇಷ್ಟನಾ ಅಥವಾ ಆ ಥರ ಬ್ರ್ಯಾಂಡ್ ಮಾಡಿದ್ದಾರೆ ನಿಮ್ಮನ್ನ? ಇಲ್ಲ, ಕಾಮಿಡಿ ಮಾಡೋದು ನಿಜಕ್ಕೂ ತುಂಬ ಕಷ್ಟವಾದಂತಹ ಒಂದು ಆ್ಯಕ್ಟ್. ಕರೆಕ್ಟ್. ಯಾಕೆಂದರೆ ಕಾಮಿಡಿ ಜನಗಳನ್ನು ನಗಿಸೋದು ಕಷ್ಟ, ಅದು ಇಂಥ ಧಾರಾವಾಹಿಗಳಲ್ಲಿ ಜನಗಳನ್ನು ನಗಿಸೋದು ಕಷ್ಟ. ನಾನು ಕಾಮಿಡಿ ರೋಲ್ ಸುಮಾರು ಮಾಡಿದ್ರು, ಅದರಲ್ಲಿ ನೆಗೆಟಿವ್ ಶೇಡ್ ಇರೋವಂಥದ್ದು ಇದೆ ಪಾತ್ರ. ಸೊ ಆವಾಗ ಜನ ನೋಡೋರು ಅಲ್ಲಿ ನೆಗೆಟಿವ್ನ ತಗೊಳ್ಳೋದಕ್ಕಿಂತ ಕಾಮಿಡಿ ತಗೊಂಡಿದ್ದಾರೆ, ಅದು ಒಳ್ಳೆಯ ಬೆಳವಣಿಗೆ. ಹೌದು ಹೌದು. ಹಾಗಾಗಿ ಟ್ರಾಜಿಡಿ ಎಲ್ಲ ಸೀರಿಯಲಲ್ಲಿ ತುಂಬ ಕಾಮನ್. ಟ್ರಾಜಿಡಿ, ಎಮೋಷನ್ನು, ಸೀರಿಯಸ್ಸು ಇದೆಲ್ಲ ಕಾಮನ್ನು. ಕಾಮಿಡಿ ಮಾಡೋದು ತುಂಬ ಒಂದು ಯುನೀಕ್ ಆದಂತಹ ಎಮೋಷನ್ಸ್. ಇಲ್ಲ, ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಬಟ್ ನನ್ನ ಪ್ರಶ್ನೆ ಏನಂದರೆ, ನಿಮ್ಮ ಕಾಮಿಡಿ ಇಷ್ಟನಾ ಅಥವಾ ನಿಮ್ಮ ಕಾಮಿಡಿ? ಹಾಂ, ನಿಮ್ಮ ಕಾಮಿಡಿ ಇಷ್ಟ. ಓಕೆ, ಹೌದು. ಅಂದರೆ ನಿಮಗೆ ಮುಂದೆ ಮಾಡುವಂಥ ಪಾತ್ರಗಳನ್ನ ಮಾಡೋಂಥ ಪಾತ್ರಗಳಲ್ಲಿ ಬೇರೆ ಬೇರೆ ಥರದ ಪಾತ್ರ ಸಿಗಬೇಕು. ಕಾಮಿಡಿಯನ್ನಾದರೂ
ಇದರಲ್ಲಿರೋಂಥ ಬಾಡಿ ಲ್ಯಾಂಗ್ವೇಜು, ಇದರಲ್ಲಿರೋಂಥ ಮೇಕಪ್ಪು, ಇದರಲ್ಲಿರೋಂಥ ಡ್ರೆಸ್ಸಿಂಗ್ ಸ್ಟೈಲು ಇನ್ನೊಂದು ಕ್ಯಾರೆಕ್ಟರ್ಲಿ ಇರಬಾರ್ದು. ಇದರಲ್ಲಿ ವಿಲನ್ ರೋಲ್ ಆದರೂ ಇದರಲ್ಲಿರೋಂಥ ಇದೆ ಮೇಕಪ್ಪು, ಬಾಡಿ ಲ್ಯಾಂಗ್ವೇಜು, ಡ್ರೆಸ್ಸಿಂಗು ಇದರಲ್ಲಿರಬಾರ್ದು. ಹಾಗಾಗಿ ನನಗೆ ಕಲಾವಿದ ಅದರಲ್ಲಿ ವಿಧ ಇದೆ. ಹಾಗಾಗಿ ನನಗೆ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅನ್ನೋ ಆಸೆ. ಸಮೀರ್ ಅನ್ನುವ ಒಬ್ಬ ಕಲಾವಿದರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ತಮ್ಮ ಕಾಲೇಜು ರಂಗಭೂಮಿಯಿಂದ ಶುರು ಮಾಡಿ ಆಮೇಲೆ ರಂಗಭೂಮಿಗೆ ಬಂದು ಆಮೇಲೆ ಧಾರಾವಾಹಿಗಳನ್ನ ಮಾಡಿ ಓಕೆ ಈಗ ಸಿನಿಮಾ ನಿರ್ದೇಶನ ಮಾಡಬೇಕಂತ ಒಂದು ಕನಸು ಕಟ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಒಂದು ಪ್ರಶ್ನೆ ಉಳಿತು ನನ್ನ ಹತ್ರ, ನೀವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರಾ ಸಮೀರ್? ಮಾಡಿದ್ದೀನಿ, ಆದರೆ ಅಂಥ ಒಳ್ಳೆ ಪಾತ್ರಗಳಿಲ್ಲ. ಅಲ್ಲಲ್ಲ, ಅಂದರೆ ಆ ಮಾತು ಹೇಳಬಾರ್ದು. ಯಾಕೆಂದರೆ ಯಾವುದೇ ಪಾತ್ರ ಬಂದರೂ ನಮಗೆ ಅದು ಒಳ್ಳೆ ಪಾತ್ರನೇ. ಬಟ್ ಡೈಲಾಗ್ ಇರೋವಂಥದ್ದು ಅಥವಾ ರೆಕಗ್ನೈಸಬಲ್ ರೋಲ್ ಅಲ್ಲ. ಕರೆಕ್ಟ್. ಪ್ರತಿಯೊಂದು ಪಾತ್ರ ನಾವು ಮಾಡಬೇಕಾದ್ರೂ ಮೇಕಪ್ ಹಚ್ತೀವಿ, ಪ್ರತಿಯೊಂದು ದಿನ ನಾವು ಶೂಟಿಂಗ್ ಹೋಗಬೇಕಾದ್ರೂ ಊಟ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರ ಅನ್ನದ ಋಣ, ಬಣ್ಣದ ಋಣ ಎರಡೂ ನಮ್ಮ ಮೇಲಿದೆ. ಹಾಗಾಗಿ ಯಾವುದನ್ನು ಕಡಿಮೆ ಅಂತ ಹೇಳಬಾರ್ದು. ಓಕೆ, ಎಷ್ಟೊಂದು ಒಳ್ಳೆ ವ್ಯಾಲ್ಯೂಗಳಿದೆ ನೋಡಿ ನಿಮಗೆ. ದಟ್ಸ್ ರಿಯಲಿ ನೈಸ್. ಆದರೆ ಸಮೀರ್ ಅವರ ಕನಸುಗಳು ಇನ್ನೂ ಹಾಗೆ ಸುಮಾರಿದೆ. ಯಾಕಂದರೆ ಈಗ ಶುರುವಾಗಿರುವಂಥ ಜರ್ನಿ ಒಂದು ಟೈಮ್ ತೊಗೊಂಡಿದೆ. ಬಟ್ ಏನಂದರೆ ಇನ್ನೂ ಅವರ ಮನಸ್ಸಲ್ಲಿರುವಂಥ ಎಷ್ಟು ಪಾತ್ರಗಳು ಹಾಗೆ ಉಳ್ಕೊಂಡಿವೆ. ಈಗ ಸಿನಿಮಾ ನಿರ್ದೇಶನ ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಅದು ಕೂಡ ಹಾಗೆ ಉಳ್ಕೊಂಡಿದೆ. ಸೊ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಸಮೀರ್ ಅವ್ರಿಗೆ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. 2024 ಮುಗಿತಾ ಬಂದಿದೆ, ಇನ್ನೇನು 25 ಹೊಸ ವರ್ಷ ಶುರು ಆಗುತ್ತೆ. ಹೊಸ ವರ್ಷದಲ್ಲಿ ಹೊಸ ಜರ್ನಿ ಶುರು ಆಗಲಿ. ಸೊ ಒಳ್ಳೆ ಪಾತ್ರಗಳು ಸಿಗಲಿ ಮತ್ತು ಸಿನಿಮಾ ನಿರ್ದೇಶನ ಮಾಡುವಂಥ ಅವಕಾಶ ಕೂಡ ನಿಮಗೆ ಸಿಗಲಿ ಅಂತ ನಾನು ಹಾರೈಸ್ತೀನಿ ಸಮೀರ್. ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಒಬ್ಬ ಕಲಾವಿದರಾದಂಥ ಸಮೀರ್ ಅವರೊಂದಿಗಿನ ಮಾತುಕತೆ. ಸಮೀರ್ ಸುಮಾರು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದರ ಕ್ಲಿಪ್ಪಿಂಗ್ಸ್ ಕೂಡ ನಾವು ನೋಡಿದ್ವಿ. ಜೊತೆಗೆ ರಂಗಭೂಮಿಯಲ್ಲಿ ಕೂಡ ಸಕ್ರಿಯರಾಗಿದ್ದಂಥವರು ಈಗ ಸಿನಿಮಾದಲ್ಲೂ ಕೂಡ ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ಬಯಕೆಯನ್ನು ಹೊಂದಿದ್ದಾರೆ. ಸೊ ಅವರ ಎಲ್ಲ ಕನಸುಗಳು ಈಡೇರಲಿ ಮತ್ತು ಒಳ್ಳೆ ಪಾತ್ರಗಳು ಅವರಿಗೆ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.